ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಬ್ಲೌಸಿಗೆ ಡಿಸೈನ್ ಮಾಡೋದು, ಬ್ಯಾಕ್ ಸೈಡ್ ಡಿಸೈನ್, ಪ್ಯಾಚ್ ಆಫ್ ಡಿಸೈನ್ ಮಾಡೋದು ತೋರಿಸ್ತೀನಿ. ಈಗ ಆಲ್ರೆಡಿ ನೀವು ತಮ್ಮನೇನ ಒಳಗೆ ನೋಡ್ಬಿಟ್ಟಿರ್ತೀರಿ ಯಾವ ತರ ಡಿಸೈನ್ ಅಂತಂದು. ಅದೇ ಡಿಸೈನ್ ಹೆಂಗ್ ರೆಡಿ ಮಾಡ್ತಾರೆ, ಹೆಂಗ್ ಕಟಿಂಗ್ ಮಾಡ್ತಾರೆ, ಹೆಂಗ್ ಸ್ಟಿಚಿಂಗ್ ಮಾಡ್ತಾರೆ, ಎರಡು ಕೂಡ ನಿಮಗೆ ಈಸಿಯಾಗಿ ತೋರಿಸ್ಕೊಂತ ಹೋಗ್ತೀನಿ. ನೀವು ನೋಡ್ಕೊಂಡು ನೀವು ಕೂಡ ಕಲೀರಿ, ಇನ್ನೊಬ್ಬರಿಗೆ ಶೇರ್ ಮಾಡ್ರಿ, ಅವರು ನೋಡಿ ಕಲೀಲಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗ್ಲಿಕ್ಕೆ ಕಮೆಂಟ್ನಾಗ ಹೇಳ್ರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಬೇರೆ ಡಿಸೈನ್ ತರ್ತೀನಿ. ಇದು ಪ್ಯಾಚ್ ಆಫ್ ಡಿಸೈನ್. ಹಂಗ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಸೀರೆಗೆ ನಾವು ಪ್ಯಾಚ್ ಆಫ್ ಡಿಸೈನ್ ಮಾಡೋದು. ಸೀರೆ ಆರೆಂಜ್ ಅದ, ಬ್ಲೌಸ್ ಡಾರ್ಕ್ ಬ್ಲೂ ಅದ, ಬ್ಯಾಕ್ ಸೈಡ್ ಸ್ಟಿಚ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿನಿ. ಇನ್ನೇನು ಡಿಸೈನ್ ಮಾಡೋದು ಅಷ್ಟೇ. ವಿಡಿಯೋ ಲಾಂಗ್ ಆಗುತ್ತೆ ಅಂತಂದು ಬರೀ ಡಿಸೈನ್ ಅಷ್ಟೇ ತೋರಿಸಾಕತ್ತೀನಿ. ಬ್ಲೌಸ್ ಹೊಲಿಯೋದಂತೂ ನೀವು ಆಲ್ರೆಡಿ ನೋಡ್ಬಿಟ್ರಿ. ನಾ ಸುಮಾರು ವಿಡಿಯೋ ಹಾಕ್ಬಿಟ್ಟಿನಿ. ಲೈನಿಂಗ್ ಬ್ಲೌಸ್ ಹೆಂಗ್ ಹೊಲಿಯೋದು ಮತ್ತೆ ಸಿಂಪಲ್ ಪ್ಲೇನ್ ಬ್ಲೌಸ್ ಹೆಂಗ್ ಹೊಲಿಯೋದು ಅನ್ನೋದು ನೀವು ಆಲ್ರೆಡಿ ನೋಡ್ಕೊಂಡ್ಬಿಟ್ರಿ. ಈ ಡಿಸೈನ್ ಒಂದು ನೋಡ್ಕೊಂಡ್ಬಿಡ್ರಿ. ಇದು ಅಳತೆ ಬ್ಲೌಸ್. ಬ್ಯಾಕ್ ಸೈಡ್ ಎಷ್ಟೈತೆ ನೋಡ್ರಿ. ಫಸ್ಟ್ 3 ಬರ್ತಿದ್ದು ನಾವು ಇಲ್ಲೇ 3 ಈ ತರ ಇಟ್ಕೊಂಡು ಒಂದು ಮಾರ್ಕ್ ಹಾಕೋಬೇಕು. ಫಸ್ಟ್ ವೈಡ್ 2.25 ಇಂಚು. ಇನ್ನು ನೆಕ್ ಡೀಪ್ 10 ಒಂದು ಪಾಯಿಂಟ್ ಅದ. ಇನ್ನು ಇದ್ರ ಕೆಲಸ ಮುಗೀತು. ಇನ್ನು ಕ್ಯಾನಸ್ ತಗೊಳ್ಳೋದು. ಕ್ಯಾನಸಿಗೆ ಈ ತರ ಇಟ್ಕೊಂಡು ಒಂದು ಲೈನ್ ಹೇಳ್ಕೊಂಡ್ಬಿಡ್ರಿ. ಇನ್ನು ಡೀಪ್ ಏನೈತಲ್ಲ 10 ಒಂದು ಪಾಯಿಂಟ್ ಈ ತರ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕೋರಿ. ಫಸ್ಟ್ ಇಲ್ಲೊಂದು ಲೈನು. ಇನ್ನು ವೈಡ್ ಏನೈತಲ್ಲ 2.25 ಇಂಚು. ಅದೇ ತರ ಇಲ್ಲೇ 2.25 ಇಂಚು. ಇಲ್ಲೇ 0.3 ಬಿಡ್ರಿ. ಹಿಂಗೊಂದು ಲೈನ್ ಹೇಳ್ಕೊಂಡ್ಬಿಡ್ರಿ. ಈ ಲೈನ್ ಹೇಳ್ಕೊಂಡಿಂದ ಹಿಂಗೊಂದು ಮಾರ್ಕ್ ಹಾಕೋರಿ ರೌಂಡ್. ಇಲ್ಲಿಂತ್ರ ಇಲ್ಲೊಂದು ಈ ತರ ಸೇಪ್ ತೋರಿ. ಇನ್ನು ಇದು ಏನೈತಲ್ಲ ಸ್ವಲ್ಪ ಈ ತರ ವೈಡ್ ಮಾಡ್ಕೊಂತ ಹೋಗ್ರಿ. ಇದು ಇಲ್ಲಿವರೆಗೂ ಅರ್ಥ ಆಯ್ತಲ್ಲ. ಇನ್ನ ಇಲ್ಲೇ ಈ ತರ ಈ ತರ ಮಾರ್ಕ್ ಹಾಕೋರಿ. ಈ ಮಾರ್ಕ್ ಆಗಿಂದ ಫಸ್ಟ್ ಇದನ್ನ ಕಟ್ ಮಾಡ್ಕೋರಿ. ಇದು ಕಟ್ ಮಾಡ್ರಿ. ಹಂಗ ಇಲ್ಲೇ ಪೂರ್ತಿ ಎಂಡ್ವರೆಗೂ ಈ ತರ ಕಟ್ ಮಾಡ್ರಿ. ಇದು ಈ ತರ ಆಯ್ತಾ. ಇದು ಸೈಡ್ ಇಟ್ಕೊಳ್ಳೋದು. ಈ ತರ ಬಂತಿದೆ. ಇದು ಈ ತರ ಬಂತು. ಈ ಪೀಸ್ ಇಲ್ಲಿ ಬರುತ್ತೆ. ಈಗ ಇನ್ನೊಂದು ಪೀಸ್ ಬೇಕಾಗೈತಿ. ಇಲ್ಲೇ 1.5. ಈ ಪೀಸ್ ಕಟ್ ಮಾಡ್ಕೊಂಡ್ಬಿಡ್ರಿ. ಈ ತರ ಚೌಕಾಕಾರ ಆಯ್ತಿದು. ಇದು ಈ ತರ ಲೆವೆಲ್ ಕಟ್ ಮಾಡ್ಬಿಡ್ರಿ. ಕರೆಕ್ಟ್ ಆಗಿ ಬಂದ್ಬಿಡ್ತು. ಇನ್ನೊಂದು ಫೋಲ್ಡ್ ಮಾಡಿ ಇಲ್ಲೇನೈತಲ್ಲ ಸ್ವಲ್ಪ
ಈ ಥರ ಶೇಪ್ ಕೊಡ್ರಿ, ರೌಂಡ್ ಶೇಪ್ನಾಗ. ಈ ತರ ಆಯ್ತು ನೋಡ್ರಿ ಈ ಪೀಸು. 3 ಪೀಸು ಈಗ ಐರನ್ ಮಾಡ್ಕೋಬೇಕು ಬೇರೆ ಬೇರೆ ಬಟ್ಟೆಯಾಗ. ಈಗ ಮೊದಲಿಗೆ ಸೀರೆ ಆರೆಂಜ್ ಕಲರ್ ಅದಲ್ಲ, ನಾವೇನೈತಲ್ಲ ಆರೆಂಜ್ ಕಲರ್ ಬಟ್ಟೆನ ತಗೋಬೇಕು. ಸೀರೆ ಒಳಗೆ ಒಟ್ಟ ಕಟ್ ಮಾಡ್ಕೋಬಾರ್ದು, ಯಾಕಂದ್ರೆ ಸೀರೆ ಸಾಂದ್ ಆಗತ್ತ. 5 ಮೀಟರ್ ಇರುತ್ತೆ ಸೀರೆ. ಮೊದಲಿಗೆ ಈ ಪೀಸ್ ಫ್ರೆಶ್ ಮಾಡ್ಕೊಳ್ಳೋದು. ಇನ್ನ ಈ ಪೀಸ್ ಕೂಡ ಫ್ರೆಶ್ ಮಾಡ್ಕೋಬೇಕು ಇದೇ ಬಟ್ಟೆ ಒಳಗ. ಈ 2 ಪೀಸ್ ಅಟ್ಯಾಚ್ ಆಯ್ತು. ಇನ್ನು ಸೀರೆದು ಬಾರ್ಡರ್ ಏನಿರ್ತಲ್ಲ ಬಾರ್ಡರ್ ತಗೋಬೇಕು. ಇದು ಸೀರೆ ಬಾರ್ಡರ್ ಏನೈತಲ್ಲ ಇದಕ್ಕೆ ಅಟ್ಯಾಚ್ ಮಾಡ್ಬಿಡ್ರಿ. ಇನ್ನ ಸ್ಟಿಚಿಂಗ್ ಮಾಡೋದು. ಈಗ ಈ ತರ ಒಂದು ಕ್ರಾಸ್ ಬಟ್ಟೆ ತಗೊಂಡು, ಆರೆಂಜ್ ಬಟ್ಟೆ, ಇದು ತುದಿಗೆ ಏನ್ ಕಟ್ ಮಾಡಿರ್ತೀವಲ್ಲ ಈ ತರ ಇದಕ್ಕೆ ಈ ಪೀಸ್ ಇಟ್ಕೊಂಡು ಹಚ್ಕೊಂಡ್ಬಿಡೋದು. ಇಲ್ಲೊಂದು ಸ್ವಲ್ಪ ಕಚ್ ಹೊಡ್ಕೊರಿ, ಈ ತರ ಹೊಡ್ಕೊಂಡು ಈಗ ಈ ಪೀಸು ಇಲ್ಲಿ ಇಟ್ಕೊಂಡು ಹಚ್ಕೊಂಡ್ಬಿಡೋದು. ಯಾವ ತರ? ಈ ತರ. ಇದು ನೋಡಿ, ಈ ಬಟ್ಟೆ ಸ್ವಲ್ಪ ಜಕ್ಕೊಂತ ಹೊಲಿರಿ, ಈ ಕಡೆ ಜಗ್ರಿ, ಅಂದ್ರೆ ಅದು ಪೈಪಿಂಗ್ ನೀಟ್ ಆಗೋದು. ಈ ತರ ಸ್ಟಿಚ್ ಮಾಡಿಂದ ಇದನ್ನ ಕಟ್ ಮಾಡ್ಕೊಂಡ್ಬಿಡ್ರಿ. ಇಲ್ಲೊಂದ್ ಸ್ವಲ್ಪ ಈ ತರ, ಇಲ್ಲೊಂದ್ ಸ್ವಲ್ಪ ಚಟ್ಕ, ಇಲ್ಲಿ ಕ್ರಾಸ್ ಇರ್ತಲ್ಲ ಇದಾದ್ಮೇಲೆ ಈ ತರ ಹಿಂಗ್ ಬಳಸ್ಕೊಂಡ್ಬಿಡೋದು. ಬಳಸ್ಕೊಂಡು ಪೈಪಿಂಗಿಗೆ ಇಲ್ಲೇ ಕಿನಾರ ಸ್ಟಿಚ್ ಮಾಡೋದು. ಈ ತರ ಪೈಪಿಂಗ್ ಆಯ್ತು. ಈಗ ಮೊದ್ಲೇಕ್ ಏನ್ ಕಿನಾರ ಸ್ಟಿಚ್ ಹಾಕೊಂಡಿದ್ವಲ್ಲ ಇಲ್ಲೇ ಕಾರ್ನರ್ಗೆ, ಆ ಸ್ಟಿಚ್ ಇಲ್ಲಿ ಕಾಣುತ್ತಾ, ಅದು ಬಿಟ್ಟು ಒಂದ್ ಪಾದ ಇಟ್ಟು ಹೊಲಿಗೆ ಹಾಕೋರಿ. ಇದು ಪ್ಯಾಚ್ ರೆಡಿ ಆಯ್ತು. ಇದನ್ನ ಸೈಡ್ ಇಡೋಣ. ಈಗ ಇದು ಏನೈತಲ್ಲ ಡೈರೆಕ್ಟ್ ಆಗಿ ಕಟ್ ಮಾಡ್ಬಿಡ್ರಿ. ಈ ತರ ಕ್ಯಾನಸಿಗೆ ಹಚ್ಚೆ ಕಟ್ ಮಾಡ್ರಿ. ಇದನ್ನು ಕೂಡ ಕ್ಯಾನಸ್ಗೆ ಹಚ್ಚೆ ಕಟ್ ಮಾಡ್ಕೊಂಡ್ಬಿಡ್ರಿ.
ಈಗ ನೋಡ್ರಿ ಈ ತರ ಆಯ್ತದ. ಇದು ಸ್ವಲ್ಪ ಸೈಡ್ ಇಟ್ಟು ಇನ್ನ ಈ ಪೀಸ್ ಇದು ಕ್ಯಾನಸ್ ಹೆಚ್ಚೆ ಕಟ್ ಮಾಡ್ಬಿಡ್ರಿ. ಈ ಪೀಸ್ ರೆಡಿ ಆಯ್ತು. ಇನ್ನು ಗೋಲ್ಡನ್ ಕಲರ್ ಬಟ್ಟೆ ತೋರಿ. ಇದೊಂದು ಪೀಸ್, ಇದೊಂದು ಪೀಸು, ಇದೊಂದು ಪೀಸು, ಇವು 4 ಪೀಸ್ ಅದ. 4 ಪೀಸ್ ಕೂಡ ಜಾಯಿಂಟ್ ಮಾಡ್ಕೊಂಡ್ಬಿಡ್ರಿ. ಈಗ ಈ ಪೀಸ್ ಏನೈತಲ್ಲ ಇದ್ರ ಒಳಮೈಗೆ ಫಸ್ಟ್ ಹಚ್ಕೊಂಡ್ಬಿಡ್ರಿ. ಈ ತರ ಇಟ್ಕೊಂಡು ಈ ತರ ಹಚ್ಕೊಂಡಿ ನೋಡ್ರಿ. ಇನ್ನ ಈ ಸೈಡ್ ಗೋಲ್ಡನ್ ಕಲರ್ ಪೀಸ್ ಇದು. ಈಗ ಇದು ವರ್ಮೈ ಪೀಸ್ ಏನೈತಲ್ಲ ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡ್ರಿ. ಇದು ವರ್ಮೈ ಪೀಸ್ ರೆಡಿ ಆಯ್ತು. ಈಗ ಡೈರೆಕ್ಟ್ ಆಗಿ ಹಚ್ಕೊಂಡ್ಬಿಡೋದು. ಇದು ಬ್ಯಾಕ್ ಸೀದಾ ಇದು ಹಿಂಗೆ ಉಲ್ಟಾ ಇಟ್ಕೋರಿ. ಇಟ್ಕೊಂಡು ಈ ತರ ಪೀಸ್ ಹಿಂಗೆ ಇಟ್ಕೋರಿ. ಇದು ಕರೆಕ್ಟ್ ಅನ್ಸ್ಲಿಲ್ಲ ಅಂದ್ರೆ ಬಾಲ್ ಪಿನ್ ಹಾಕೊಂಡು ಕರೆಕ್ಟ್ ಮಾಡ್ಕೊಂಡು ಸುದ್ ಮಾಡ್ರಿ, ಸ್ಟಿಚಿಂಗ್ ಮಾಡ್ರಿ. ಇಲ್ಲಾಂದ್ರೆ ಏನೈತಿ ಕರೆಕ್ಟ್ ಆಗಲ್ಲ. ಕ್ಯಾನಸ್ ಕಾರ್ನರ್ಗೆ ಹಾಕ್ರಿ ಸ್ಟಿಚ್. ಕರೆಕ್ಟ್ ಆಗಿ ಬಂತು ನೋಡ್ರಿ. ಸೆಂಟರ್ ಟು ಸೆಂಟರ್ ಪಾಯಿಂಟ್ ಯಾವ್ದು ಕ್ರಾಸ್ ಆಗಿಲ್ಲ, ಯಾವ್ದು ಮಿಸ್ಟೇಕ್ ಆಗಿಲ್ಲ. ಇನ್ನಿದು ಕಟ್ ಮಾಡ್ಬಿಡೋದು. ಚಟ್ಕ ಹೊಡ್ಕೋರಿ ಈ ತರ. ಇದಾದ್ಮೇಲೆ ಈ ತರ ಬರುತ್ತೆ. ಈ ತರ ಆಯ್ತಲ್ಲ. ಈಗ ಇದು ಓಪನ್ ಇರುತ್ತೆ, ಅದಕ್ಕೆ ಇನ್ನೊಂದು ಸ್ಟಿಚ್ ಇಲ್ಲೇ ಪೈಪಿಂಗ್ ಕಿನಾರ ಹಾಕೊಂಡ್ಬಿಡ್ರಿ.
ಇದು ಎಕ್ಸ್ಟ್ರಾ ಕಟ್ ಮಾಡಿಬಿಡ್ರಿ. ಇದು ಈ ಸೈಡ್ ಕೂಡ ಇದು ಇಷ್ಟ ಆಯ್ತು. ಇನ್ನು ಇದು ಬಾರ್ಡರ್ ಪೀಸ್ ಫಸ್ಟ್ನಕ್ಕೆ ಏನು ಹೊಲಿಗೆ ಹಾಕೊಂಡಿದ್ವಲ್ಲ ಇಲ್ಲಿ ಕ್ಯಾನಸಿಗೆ ಹಚ್ಚಿ ಸ್ವಲ್ಪ ಈಗ ಅದ ಹೊಲಿಗೆ ಇಲ್ಲಿ ಕಾಂತಿರ್ತೈತಿ, ಇಲ್ಲಿ ಡೈರೆಕ್ಟಾಗಿ ಇಟ್ಟು ಈ ಥರ ಹಚ್ಕೊಂಡ್ಬಿಡೋದು. ಈ ತರ ಆಯ್ತು ನೋಡ್ರಿ. ಈಗ ಇನ್ನೊಂದು ಸ್ಟಿಚ್ ಮಾಡ್ಕೊಂಡ್ಬಿಡ್ರಿ ಇಲ್ಲೇ ಈ ತರ. ಇದು ಪರ್ಫೆಕ್ಟ್ ಆಗಿ ರೆಡಿ ಆಯ್ತು. ಇನ್ನ ಇದು ಸೈಡ್ ಇಡ್ರಿ. ಇನ್ನು ಈ ಪೀಸ್ ತೋರಿ. ಈ ಪೀಸಿಗೆ ಈ ತರ ಇಟ್ಕೊಂಡು ಇನ್ನ ಈ ಸೈಡು ಇದು ಈ ತರ ಬೇಸಾಗಿ ಈ ತರ ಗಿರ್ಕೊಂಡ್ಬಿಡ್ರಿ. ಮತ್ತೊಂದು ಪೀಸ್ ಏನೈತಲ್ಲ ಈ ತರ ಇಟ್ಕೊಂಡು ಈ ತರ ಹೊಲಿಗೆ ಹಾಕೊಂಡ್ಬಿಡಿ. ಈಗ ಈ ಸೈಡ್ ಕೂಡ ಲಾಸ್ಟ್ ಇನ್ನೊಂದು ಕಾರ್ನರ್ ಐತಿ. ಇನ್ನು ಉಷ್ಟು ಏನೈತಲ್ಲ ಕಟ್ ಮಾಡ್ಕೊಂಡ್ಬಿಡ್ರಿ. ಏನೈತಲ್ಲ ಈ ತರ ಇಟ್ಕೊಂಡು ಸ್ಟಿಚ್ ಮಾಡಿದ್ರಿ. ಇದು ಪಾಯಿಂಟ್ ಕರೆಕ್ಟ್ ಬರಬೇಕು. ನಾಲ್ಕು ಕಾರ್ನರ್ ಇದೇ ತರ ಬರ್ಬೇಕು ನಿಮ್ದು. ಇನ್ನ ಈ ಪೀಸ್ ಇಲ್ಲಿ ಇಟ್ಕೊಂಡು ಹಚ್ಕೋಬೇಕು. ಏನೈತಲ್ಲ ಬ್ಲೂ ಕಲರ್ ಅಥವಾ ಈ ತರ ಯಾವ್ದಾರ ಒಂದು ಸ್ಟೋನಿಂದು ಈ ತರ ಹಚ್ಚಿಬಿಟ್ರೆ ಫಸ್ಟ್ ಕ್ಲಾಸ್ ಆಗಿ ಕಾಣುತ್ತೆ. ಇನ್ನ ಈ ಡಿಸೈನು ನಿಮಗೆ ಹೆಂಗ್ ಅನಿಸ್ತು ಅನ್ನೋದು ಹೇಳ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗ್ಲಿಕ್ಕೆ ಕಮೆಂಟ್ನಾಗ ಹೇಳ್ರಿ. ನೆಕ್ಸ್ಟ್ ಡಿಸೈನ್ ತೊಗೊಂಬರ್ತೀನಿ ಮತ್ತೆ.